ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಅಕ್ಷರಾನು ಮಾತಾಡ್ತಾ ಇರೋದು ಫ್ರೆಂಡ್ಸ್. ಏನಪ್ಪ ಕಾರಣ ಅಂದರೆ ಫ್ರೆಂಡ್ಸ್, ಇವತ್ತು ನಮ್ಮದು ಕ್ಯಾಂಟೀನ್ ಇರೋದು ಮಕ್ಕಳ ಹಾಸ್ಪಿಟ್ಲ್ ಎದುರಿಗೆ ಶಿಕಾರಿಪುರ. ಅಲ್ಲೊಂದು ಪಾಪು ಬಂದಿತ್ತು. ಆ ಪಾಪು ಓಡಾಡಲ್ಲ. ಆ ಪಾಪು ನೋಡಿದ ತಕ್ಷಣ ನನ್ನ ಮಗ ನೆನಪಾದ. ಬಟ್ ನನ್ನ ಮಗ ಓಡಾಡ್ತಾನೆ. ಅಂದರೆ ಅವನಿಗೆ ಸ್ವಲ್ಪ ಹುಷಾರಿಲ್ಲ. ಎಲ್ಲರ ಮಕ್ಕಳ ಥರ ಅಲ್ಲ ನನ್ನ ಮಗ. ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದರೆ ಅದೇನು ಅಂತ ಕನ್ನಡ ಹೇಳಲ್ಲ. ಬಟ್ ದೇವ್ರು ನನಗೆ ಕೊಡೋದು ಕೊಟ್ಟ. ಚೆನ್ನಾಗಿದ್ದಿದ್ದಾದರೂ ಕೊಡಲಿಲ್ಲ. ಎಲ್ಲ ನನ್ನ ಆಸೆ ಎಲ್ಲ ನಿರಾಸೆ ಮಾಡಿಬಿಟ್ಟ ದೇವ್ರ. ಬಟ್ ಅವನಿಗೆ ಹಾಸ್ಪಿಟ್ಲಿಗೆಲ್ಲ ನಾವು ತೋರಿಸ್ಕೊಳ್ತೇವೆ. ಬಟ್ ಆ ಪಾಪ ನೋಡಿದ ತಕ್ಷಣ ನನ್ನ ಮಕ್ಕಳಿಗೆ ನೋಡ್ಬೇಕಂತ ಆಸೆ ಆಯಿತು. ಬಟ್ ಹೋಗೋಕ್ಕಾಗಲ್ಲ. ನಾವಿರೋದು ಶಿಕಾರಿಪುರ. ಅವರಿಗೆ ಶಾಲೆಗೆ ಬಿಟ್ಟೇನೆ ಹಾಸ್ಟೆಲಿಗೆ. ಬಟ್ ಆ ಮಗು ನೋಡಿದ ತಕ್ಷಣ ನನ್ನ ಮಗ ನೆನಪ. ಅಂದರೆ ಒಂದು ಪಾಪ ಹಂಗಿದ್ದರೆ ಬೇಜಾರಾಗ್ತದೆ ನನಗೆ. ನಂದು 2 ಪಾಪು ಹಿಂಗೆ ಅದಾವ. ಬಟ್ ಬೇಡ ಏನಂತ ಹೇಳಲ್ಲ. ಬಟ್ ನಾವು ಹುಷಾರಿಲ್ಲಿರೋ ಮಕ್ಕಳು. ಅವ್ರಿಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತಲೇ ನಾವು ಹಾಸ್ಟೆಲಿಗೆ ಬಿಟ್ಟಿರೋದು. ಆದರೆ ಇಲ್ಲ, ಬಟ್ ನೋಡ್ಕೊಳಕ್ಕೆ ಯಾರೂ ಇಲ್ಲ. ಅತ್ತೆ ಭಾವರದಾರೆ. ಅವರೆಲ್ಲ ಎಂತ ಗೊತ್ತಾ, ನಮ್ಮ ಹತ್ರ ಇದ್ದರೆ ಮಾತ್ರ ಭಾವಸರು ಇದ್ದಾರೆ. ಮತ್ತು ನಮ್ಮ ಹತ್ರ ಸ್ವಲ್ಪ ಹಣ ದುಡ್ಡು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಾರೆ ಅಂದಾಗ ತಮ್ಮನ ಮಕ್ಕಳು ನನ್ನ ಮೊಮ್ಮಗ ಅಂತ ಬರೋರು ಅದಾರೆ. ಬಟ್ ಅವ್ರ ಕಷ್ಟಕ್ಕೆ ಯಾರೂ ಬರೋರಿಲ್ಲ. ಅವ್ರು ಯಾರು ಬರೋದು ಬೇಡ. ಅವರ ಆಶೀರ್ವಾದನೂ ನನ್ನ ಮಕ್ಳಿಗೆ ಬೇಡ. ನನ್ನ ಮಕ್ಳಿಗೆ ನಮ್ಮದೇ ಆಶೀರ್ವಾದ ಸಾಕು. ನಾನೇ ಬೆಳೆಸ್ತೀನಿ, ನಾನೇ ಎಲ್ಲ ಇದು ಮಾಡ್ಕೊಳ್ತೀನಿ. ಬಟ್ ಫ್ರೆಂಡ್ಸ್, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ರಿ ಸಾಕು. ನನಗೆ ಅಷ್ಟೇ ಆಶೀರ್ವಾದ. ಅಂದರೆ ದೇವರು ಯಾವತ್ತೂ ಈ ಥರ ಕೊಡಬಾರ್ದು. ಕೊಟ್ಟರೆ ಒಂದು ಮಗು ಕೊಡಬೇಕು, ಇಲ್ಲ ಅಂದರೆ ಕೊಡೋಕ್ಕೆ ಹೋಗ್ಬಾರ್ದು. ನಮ್ದು 2 ಪಾಪನೂ ಹಂಗೆ ಅದಾವು. ಸದ್ಯದ್ರಾಗ ನಾನು ದುಡಿತಿದ್ದೇನೆ. ಸ್ವಲ್ಪ ಅವು ದೊಡ್ಡಕ್ಕಾದ್ವು ಅಂದರೆ ನಾನು ಮನೆಯಲ್ಲೇ ಇರಬೇಕಾಗತ್ತೆ. ಯಾಕಂದರೆ ಅವಾಗ ನಾನೇ ನೋಡ್ಕೋಬೇಕಾಗತ್ತೆ. ಆ ಟೈಮಲ್ಲಿ ನಾನೇ ಮನೇಲಿ ಇರಬೇಕು. ನನ್ನ ಮಕ್ಳಿಗೆ ಅಷ್ಟು ಪ್ರಾಬ್ಲಮ್ ಇದೆ.